ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಯ ವಂಚಕಿ ಐಶ್ವರ್ಯ ಗೌಡ ವಂಚನೆ ಜಾಲಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಪ್ರಕರಣ ದಾಖಲಾಗಿದೆ. ಆ ಪೈಕಿ 19 ಕೋಟಿ ಪಡೆದು ವಂಚನೆ ಮಾಡಿದ್ದಾಳಂತೆ ಐಶ್ವರ್ಯ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬಯಲಾಗ್ತಿದೆ ವಂಚಕಿ ಐಶ್ವರ್ಯ ವಂಚನೆ ಪುರಾಣ. ಒಂದಲ್ಲ ಎರಡಲ್ಲ 7 FIR, 19 ಕೋಟಿ ನಾಮ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ಅಬ್ಬಬ್ಬ, ಈ ಐಶ್ವರ್ಯ ವಂಚನೆ ಜಾಲ ಒಂದಲ್ಲ ಎರಡಲ್ಲ, ಒಂದೊಂದೇ ವಂಚನೆ ಪ್ರಕರಣಗಳು ದಿನ ಬೆಳಗಾದ್ರೆ ಬೆಳಕಿಗೆ ಬರುತ್ತಿವೆ. ನಾನು DK ಸುರೇಶ್ ಸಹೋದರಿ ಎಂದು ಕೋಟಿ ವಂಚನೆ ಮಾಡಿದ್ದಾಳೆ. ಸದ್ಯ ಐಶ್ವರ್ಯ ಗೌಡ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 FIRಗಳು ಆಗಿದ್ದು 19 ಕೋಟಿಗೆ ಈ ನವ್ಯಶ್ರೀ ನಾಮ ಹಾಕಿದ್ದಾಳಂತೆ. ಸದ್ಯ ಐಶ್ವರ್ಯ ವಿರುದ್ಧ ಬೆಂಗಳೂರಿನ ಚಂದ್ರ ಲೇಔಟ್ ಹಾಗೂ RR ನಗರ ಮತ್ತು ಮಂಡ್ಯದಲ್ಲಿ 4 FIR ದಾಖಲಾಗಿದ್ರೆ, ಬೆಂಗಳೂರಲ್ಲೇ ದಾಖಲಾದ 3 FIRನಲ್ಲಿ 19 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾಳೆಂದು ಆರೋಪವಿದೆ. ಹೀಗಾಗಿ ED ಹಾಗೂ IT ಅಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ನೀಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೇಸ್ನಲ್ಲಿ ಕೇಳಿಬಂದ ಆರೋಪ, ದೊರೆತಿರುವ ಸಾಕ್ಷಿಗಳ ಸಮೇತ ಮಾಹಿತಿ ನೀಡಲು ಬ್ಯಾಟರಾಯನಪುರ ACP ಭರತ್ ರೆಡ್ಡಿ ನೇತೃತ್ವದಲ್ಲೇ ದಾಖಲೆ ಸಲ್ಲಿಸಲು ಸಿದ್ಧತೆಯಾಗಿದೆ. ಕೇಸ್ ನಂಬರ್ 1, ಚಂದ್ರ ಲೇಔಟ್ ಠಾಣೆ. ವಾರಾಯಿ ಜ್ಯುವೆಲರ್ಸ್ ಮಾಲಕಿಗೆ ವಂಚನೆ ಆರೋಪ. 9.50 ಕೋಟಿ ಮೌಲ್ಯದ 14.660 ಗ್ರಾಂ ಚಿನ್ನ ಪಡೆದು ವಂಚನೆ. ಕೇಸ್ 2, RR ನಗರ ಠಾಣೆ. ಶಿಲ್ಪಾ ಗೌಡರಿಗೆ 430 ಗ್ರಾಂ ಚಿನ್ನಕ್ಕೆ ನಾಮ. 3.25 ಲಕ್ಷ ನಗದು ಪಡೆದು ವಂಚನೆ. ಕೇಸ್ 3, RR ನಗರ ಠಾಣೆ. ವೈದ್ಯೆ ಮಂಜುಳಾ ಪಾಟೀಲ್ರಿಗೆ ವಂಚನೆ. 2 kg 350 ಗ್ರಾಂ ಚಿನ್ನ ಪಡೆದು ವಂಚನೆ. 2.52 ಲಕ್ಷ ನಗದು ಸೇರಿ 5 ಕೋಟಿಗೆ ನಾಮ. ಒಟ್ಟಾರೆ ಐಶ್ವರ್ಯ ದಂಪತಿ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿವೆ. ಈ ನಯ ವಂಚಕಿ ಮಾತಿಗೆ ಇನ್ನೆಷ್ಟು ಜನರು ಮರುಳಾಗಿದ್ದಾರೋ ಕಾಲವೇ ಉತ್ತರ ನೀಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯ ಗೌಡ ವಿರುದ್ಧ ದಿನಕ್ಕೊಂದೊಂದು ರೀತಿಯ ವಂಚನೆ ಕೇಸ್ ಬಯಲಾಗ್ತಾನೆ ಇದೆ. ಆದ್ರೆ ತನಿಖೆ ಕೂಡ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಪ್ರಕರಣದಲ್ಲಿ IT ಹಾಗೂ ED ಎಂಟ್ರಿ ಆದ್ರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಐಶ್ವರ್ಯ ಗೌಡಳಿಂದ ರಾಜಕಾರಣಿಗಳಿಗೆ ಟೆನ್ಷನ್. IT ಹಾಗೂ ED ಎಂಟ್ರಿ ಆದ್ರೆ ಆ ನಾಯಕರಿಗೆ ಕಂಟಕ. ಐನಾತಿ ಐಶ್ವರ್ಯಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಪೈಸ್ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ದಿನಕ್ಕೊಂದು ವಂಚನೆ ಕೇಸ್ ದಾಖಲಾಗ್ತಿದ್ದು, ಇದೀಗ ಶಾಸಕ ವಿನಯ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಪ್ರಕರಣದ ತನಿಖೆ ತೀವ್ರವಾದಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿವೆ. ಇನ್ನು ಈ ವಂಚನೆ ಪ್ರಕರಣದಲ್ಲಿ IT ಹಾಗೂ ED ಎಂಟ್ರಿ ಆದ್ರೆ ಕೆಲ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಆಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಹಲವು ಪ್ರಭಾವಿ ಶಾಸಕರ ಜೊತೆ ಐಶ್ವರ್ಯ ನಿರಂತರ ಸಂಪರ್ಕ ಹೊಂದಿರೋ ಮಾಹಿತಿ ಲಭ್ಯವಾಗಿದೆ. ವಂಚಿಸಿದ ಹಣದಲ್ಲಿ ಚುನಾವಣೆ ವೇಳೆ ರಾಜಕಾರಣಿಗಳಿಗೆ ಹಣ ತಲುಪಿಸಿದ್ರೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ನೀಡಲು ಸಿದ್ಧತೆ. ಈ ಪ್ರಕರಣ ಸಂಬಂಧ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ನೀಡಲು ಸಿದ್ಧತೆ ನಡೆದಿದೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಹಲವು ರಾಜಕಾರಣಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ವನಿತಾ ಹಾಗೂ ಶಿಲ್ಪಾ ಗೌಡ ದೂರಿನ ಸಂಬಂಧ ಐಶ್ವರ್ಯಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಸದ್ಯ 2 ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬೇಲ್ ಪಡೆದಿರೋ ಐಶ್ವರ್ಯಗೆ ಸದ್ಯ ವೈದ್ಯೆ ಮಂಜುಳಾ ಪಾಟೀಲ್ ದೂರಿನ ಅನ್ವಯ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಒಂದ್ ವೇಳೆ ತನಿಖಾ ಸಂಸ್ಥೆ ಎಂಟ್ರಿ ಆದ್ರೆ ರಾಜಕಾರಣಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನಯ ವಂಚಕಿ ಐಶ್ವರ್ಯ ಗೌಡ ವಂಚನೆ ಜಾಲಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಪ್ರಕರಣ ದಾಖಲಾಗಿದೆ. ಆ ಪೈಕಿ 19 ಕೋಟಿ ಪಡೆದು ವಂಚನೆ ಮಾಡಿದ್ದಾಳಂತೆ ಐಶ್ವರ್ಯ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ಬಯಲಾಗ್ತಿದೆ ವಂಚಕಿ ಐಶ್ವರ್ಯ ವಂಚನೆ ಪುರಾಣ. ಒಂದಲ್ಲ ಎರಡಲ್ಲ 7 ಎಫ್ಐಆರ್, 19 ಕೋಟಿ ನಾಮ. ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. ಅಬ್ಬಬ್ಬ, ಈ ಐಶ್ವರ್ಯ ವಂಚನೆ ಜಾಲ ಒಂದಲ್ಲ ಎರಡಲ್ಲ, ಒಂದೊಂದೇ ವಂಚನೆ ಪ್ರಕರಣಗಳು ದಿನ ಬೆಳಗಾದ್ರೆ ಬೆಳಕಿಗೆ ಬರುತ್ತಿವೆ. ನಾನು DK ಸುರೇಶ್ ಸಹೋದರಿ ಎಂದು ಕೋಟಿ ವಂಚನೆ ಮಾಡಿದ್ದಾಳೆ. ಸದ್ಯ ಐಶ್ವರ್ಯ ಗೌಡ ವಿರುದ್ಧ ಒಂದಲ್ಲ ಎರಡಲ್ಲ ಬರೋಬ್ಬರಿ 7 ಎಫ್ಐಆರ್ಗಳು ಆಗಿದ್ದು 19 ಕೋಟಿಗೆ ಈ ನವ್ಯಶ್ರೀ ನಾಮ ಹಾಕಿದ್ದಾಳಂತೆ. ಸದ್ಯ ಐಶ್ವರ್ಯ ವಿರುದ್ಧ ಬೆಂಗಳೂರಿನ ಚಂದ್ರ ಲೇಔಟ್ ಹಾಗೂ RR ನಗರ ಮತ್ತು ಮಂಡ್ಯದಲ್ಲಿ 4 ಎಫ್ಐಆರ್ ದಾಖಲಾಗಿದ್ರೆ ಬೆಂಗಳೂರಲ್ಲೇ ದಾಖಲಾದ 3 ಎಫ್ಐಆರ್ನಲ್ಲಿ 19 ಕೋಟಿಗೂ ಅಧಿಕ ವಂಚನೆ ಮಾಡಿದ್ದಾಳೆಂದು ಆರೋಪವಿದೆ. ಹೀಗಾಗಿ ಇಡಿ ಹಾಗೂ IT ಅಧಿಕಾರಿಗಳಿಗೆ ಪತ್ರ ಬರೆದು ಮಾಹಿತಿ ನೀಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೇಸ್ನಲ್ಲಿ ಕೇಳಿಬಂದ ಆರೋಪ, ದೊರೆತಿರುವ ಸಾಕ್ಷಿಗಳ ಸಮೇತ ಮಾಹಿತಿ ನೀಡಲು ಬ್ಯಾಟರಾಯನಪುರ ACP ಭರತ್ ರೆಡ್ಡಿ ನೇತೃತ್ವದಲ್ಲೇ ದಾಖಲೆ ಸಲ್ಲಿಸಲು ಸಿದ್ಧತೆಯಾಗಿದೆ. ಕೇಸ್ ನಂಬರ್ 1, ಚಂದ್ರ ಲೇಔಟ್ ಠಾಣೆ. ವಾರಾಯಿ ಜ್ಯುವೆಲರ್ಸ್ ಮಾಲಕಿಗೆ ವಂಚನೆ ಆರೋಪ. 9.50 ಕೋಟಿ ಮೌಲ್ಯದ 14.660 ಗ್ರಾಂ ಚಿನ್ನ ಪಡೆದು ವಂಚನೆ. ಕೇಸ್ 2, RR ನಗರ ಠಾಣೆ. ಶಿಲ್ಪಾ ಗೌಡರಿಗೆ 430 ಗ್ರಾಂ ಚಿನ್ನಕ್ಕೆ ನಾಮ. 3.25 ಲಕ್ಷ ನಗದು ಪಡೆದು ವಂಚನೆ. ಕೇಸ್ 3, RR ನಗರ ಠಾಣೆ. ವೈದ್ಯೆ ಮಂಜುಳಾ ಪಾಟೀಲ್ರಿಗೆ ವಂಚನೆ. 2 ಕೆಜಿ 350 ಗ್ರಾಂ ಚಿನ್ನ ಪಡೆದು ವಂಚನೆ. 2.52 ಲಕ್ಷ ನಗದು ಸೇರಿ 5 ಕೋಟಿಗೆ ನಾಮ. ಒಟ್ಟಾರೆ ಐಶ್ವರ್ಯ ದಂಪತಿ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿವೆ. ಈ ನಯವಂಚಕಿ ಮಾತಿಗೆ ಇನ್ನೆಷ್ಟು ಜನರು ಮರುಳಾಗಿದ್ದಾರೋ ಕಾಲವೇ ಉತ್ತರ ನೀಡಬೇಕಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಐಶ್ವರ್ಯ ಗೌಡ ವಿರುದ್ಧ ದಿನಕ್ಕೊಂದೊಂದು ರೀತಿಯ ವಂಚನೆ ಕೇಸ್ ಬಯಲಾಗ್ತಾನೆ ಇದೆ. ಆದ್ರೆ ತನಿಖೆ ಕೂಡ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ಪ್ರಕರಣದಲ್ಲಿ IT ಹಾಗೂ ED ಎಂಟ್ರಿ ಆದ್ರೆ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಐಶ್ವರ್ಯ ಗೌಡಳಿಂದ ರಾಜಕಾರಣಿಗಳಿಗೆ ಟೆನ್ಷನ್. IT ಹಾಗೂ ED ಎಂಟ್ರಿ ಆದ್ರೆ ಆ ನಾಯಕರಿಗೆ ಕಂಟಕ. ಐನಾತಿ ಐಶ್ವರ್ಯಾಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಪೈಸ್ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ದಿನಕ್ಕೊಂದು ವಂಚನೆ ಕೇಸ್ ದಾಖಲಾಗ್ತಿದ್ದು ಇದೀಗ ಶಾಸಕ ವಿನಯ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಪ್ರಕರಣದ ತನಿಖೆ ತೀವ್ರವಾದಷ್ಟು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿವೆ. ಇನ್ನು ಈ ವಂಚನೆ ಪ್ರಕರಣದಲ್ಲಿ IT ಹಾಗೂ ED ಎಂಟ್ರಿ ಆದ್ರೆ ಕೆಲ ರಾಜಕಾರಣಿಗಳಿಗೆ ಕಂಟಕ ಫಿಕ್ಸ್ ಆಗಲಿದೆ ಎನ್ನಲಾಗ್ತಿದೆ. ರಾಜ್ಯದ ಹಲವು ಪ್ರಭಾವಿ ಶಾಸಕರ ಜೊತೆ ಐಶ್ವರ್ಯ ನಿರಂತರ ಸಂಪರ್ಕ ಹೊಂದಿರೋ ಮಾಹಿತಿ ಲಭ್ಯವಾಗಿದೆ. ವಂಚಿಸಿದ ಹಣದಲ್ಲಿ ಚುನಾವಣೆ ವೇಳೆ ರಾಜಕಾರಣಿಗಳಿಗೆ ಹಣ ತಲುಪಿಸಿದ್ರೆ ಸಂಕಷ್ಟ ಫಿಕ್ಸ್ ಎನ್ನಲಾಗ್ತಿದೆ. ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ನೀಡಲು ಸಿದ್ಧತೆ. ಈ ಪ್ರಕರಣ ಸಂಬಂಧ ಕೇಂದ್ರೀಯ ತನಿಖಾ ಸಂಸ್ಥೆಗಳಿಗೆ ಮಾಹಿತಿ ನೀಡಲು ಸಿದ್ಧತೆ ನಡೆದಿದೆ. ಈ ವಿಚಾರ ಗೊತ್ತಾಗ್ತಿದ್ದಂತೆ ಹಲವು ರಾಜಕಾರಣಿಗಳಿಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ವನಿತಾ ಹಾಗೂ ಶಿಲ್ಪಾ ಗೌಡ ದೂರಿನ ಸಂಬಂಧ ಐಶ್ವರ್ಯಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ಸದ್ಯ 2 ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬೇಲ್ ಪಡೆದಿರೋ ಐಶ್ವರ್ಯಗೆ ಸದ್ಯ ವೈದ್ಯೆ ಮಂಜುಳಾ ಪಾಟೀಲ್ ದೂರಿನ ಅನ್ವಯ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಒಂದ್ ವೇಳೆ ತನಿಖಾ ಸಂಸ್ಥೆ ಎಂಟ್ರಿ ಆದ್ರೆ ರಾಜಕಾರಣಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.